ಎಲ್ಲಿ ಹೋಗ್ತದೀಯವ್ವ ತಾಯಿ? ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತಂಗಿ ಬಂದಿದ್ದ ವಿಡಿಯೋ ಎಲ್ಲ ಹಾಕಿದ್ನಲ್ವ, ನಾನು ಸಂಡಿಗೆಲ್ಲ ಮಾಡೋದು. ಅದರಿಂದ ನೆಕ್ಸ್ಟ್ ವಿಡಿಯೋ ಇದು ಕಂಟಿನ್ಯೂ ಆಗುತ್ತೆ. ನಾನು ತುಂಬ ದಿನ ಆಯಿತು ವ್ಲಾಗನ್ನು ಹಾಕೋಕ್ಕಾಗದೆ. ಊರಿಗೆ ರಜೆ ಇರೋದ್ರಿಂದ ಊರಿಗೆ ಹೋಗಿದ್ನಲ್ವ ನಾನು, ಆ ವೀಡಿಯೋಸ್ ಎಲ್ಲ ತುಂಬ ವೀಡಿಯೋಸ್ಗಳಿದೆ. ಹಾಗೆ ಫೋನ್ ಬೇರೆ ಸ್ಟೋರೇಜ್ ಎಲ್ಲ ಫುಲ್ ಅಂತ ಬರ್ತಾಯಿತ್ತು. ಹಾಗಾಗಿ ಈ ವಿಡಿಯೋ ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ. ಇದು ಊರಿನ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಫುಲ್ ವಿಡಿಯೋ ನೋಡಿ, ಚೆನ್ನಾಗಿದೆ. ನಮ್ಮ ಊರಲ್ಲಿ ಯಾವ ಥರ ದೊಡ್ಡೆಡೆ ಅಂತೆಲ್ಲ ಮಾಡಿದರು, ಹಾಗೆ ತೇರು ಎಳೆಯೋದೆಲ್ಲ ಚೆನ್ನಾಗಿರುತ್ತೆ. ಸ್ಕಿಪ್ ಮಾಡಿದೆ ನೋಡಿ, ಸಪೋರ್ಟ್ ಮಾಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅವತ್ತಿನ ದಿನ ಚಕ್ಲಿ ಸಂಡಿಗೆಲ್ಲ ಮಾಡಾದಮೇಲೆ ನಾವು ಅವತ್ತಿನ ತಿಂಡಿಗೆ ಬೆಳಿಗ್ಗೆನೆ ಚಪಾತಿ ಮತ್ತು ಕೋಸು ಪಲ್ಯ ಮಾಡ್ಕೊಂಡಿದ್ವಿ. ಹಾಗೆ ಒಗ್ಗರಣೆ ನಾರ್ಮಲಾಗಿ ಒಗ್ಗರಣೆ ಪಲ್ಯ ಮಾಡಿಕೊಂಡು ಸ್ವಲ್ಪ ಪಲ್ಯ ಪುಡಿ ಅಂತ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಪಲ್ಯ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಯಲ್ಲಿ ಸ್ವಲ್ಪ ಶೇಂಗಾ ಚಟ್ನಿ ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ವಿ. ಎರಡನ್ನೂ ಹಾಕ್ಕೊತಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಇದು ಕೋಸು ಪಲ್ಯ ಸ್ವಲ್ಪ ಪುಡಿ ಥರ ಆಗುತ್ತಲ್ಲ, ಹಾಗಾಗಿ ಕೋಸು ಪಲ್ಯ ಮತ್ತು ಕಾಯಿ ಚಟ್ನಿ ಮಾಡ್ಕೊಂಡಿದ್ವಿ. ಎರಡನ್ನೂ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್. ಹಾಗೆ ಇದು ನೆಕ್ಸ್ಟು ಡೇ ಇದು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ತಿಂಡಿ ಮಾಡ್ಕೊಂಬಿಡೋಣ, ಬೇಗ ಆಗಿಬಿಡ್ತೈತೆ. ಬೆಳಿಗ್ಗೆನೇ ಬೇಗ ತಿಂಡಿ ಮಾಡ್ಕೊಂಡು ರೆಡಿಯಾಗಿ ಟೊಮೆಟೊ ಬಾತ್ ಥರ ಮಾಡಿದ್ವಿ. ಬರೀ ಬಟಾಣಿ ಹಾಕ್ಬಿಟ್ಟು ಟೊಮೆಟೊ ಬಾತ್ ಥರ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ಅದನ್ನು ತಿಂದ್ಕೊಂಡು ನಾವು ಊರ ಕಡೆ ಹೊರಟ್ವಿ. ಅಂದರೆ ನಾನು ಹೋಗೋದಕ್ಕಿಂತ ಫಸ್ಟು ನನ್ನ ತಂಗಿ ಊರಿಗೆ ಹೋದ್ಲು. ನನ್ನ ತಂಗಿ ಅವ್ರ ಊರಿಗೆ ಹೋಗಿ ಎಲ್ಲ ಸ್ವಲ್ಪ ಏನಾದರೂ ಕೆಲಸ ಮಾಡಿಟ್ಟು ಬರ್ತೀನಿ ಅಂತೇಳಿ 2 ದಿನ ಮುಂಚೆ ಹೋದ್ಲು. ಸ್ವಲ್ಪ ಮಿಕ್ಕಿರೋ ಕೆಲಸ ಎಲ್ಲ ಮಾಡಿಕೊಂಡು ನಾನು ಸ್ವಲ್ಪ ನಮ್ಮ ಅತ್ತೆಯವ್ರಿಗೆಲ್ಲ ರೆಡಿ ಮಾಡಬೇಕಲ್ವ, ಅವ್ರಿಗೆ ಅದನ್ನ ಸ್ವಲ್ಪ ಗೊಜ್ಜು ಎಲ್ಲ ರೆಡಿ ಮಾಡಿಬಿಟ್ಟು ನಾನು 2 ದಿನ ಆದಮೇಲೆ ಹೊರಟೆ ಊರಿಗೆ. ನಮ್ಮ ಅಕ್ಕ ಮತ್ತು ತಂಗಿಯರೆಲ್ಲರೂ ಒಟ್ಟಿಗೆ ಸೇರ್ತೀವಿ. ಹಾಗಾಗಿ ಮತ್ತೆ ದೀಪಾವಳಿಯಲ್ಲಿ, ಗಣೇಶ ಹಬ್ಬದಲ್ಲಿ ಯಾವ ಹಬ್ಬದಲ್ಲೂ ನಾವು ಹೋಗೋಕ್ಕಾಗಲ್ಲ, ಎಲ್ಲರೂ ಹಬ್ಬ ಮಾಡ್ತಾರಲ್ವ. ಹಾಗಾಗಿ ರಜೆ ಇದೆ ಅಂತ ಹೇಳ್ಬಿಟ್ಟು ಹಾಗೆ ತೇರಪ್ಪ ಅಂತೇಳಿ ಒಟ್ಟಿಗೆ ಹೊರಟ್ವಿ. ಹಾಗೆ ನಾವಿಲ್ಲಿ ಪರಂಗಿ ಹಣ್ಣು ಸ್ವಲ್ಪ ಒಡೆದು ಬಿಟ್ಟು ಸ್ವಲ್ಪ ಜಾಸ್ತಿ ಇತ್ತು, ಅದನ್ನ ಸ್ವಲ್ಪ ತಗೊಂಡು ಊರಲ್ಲಿ ಗಾರಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡೋಗಿದ್ವಿ. ಮಾಡಕ್ಕೆಲ್ಲ ನಾನು ಅಷ್ಟೊಂದೆಲ್ಲ ರಿಸ್ಕ್ ತಗೊಳಕ್ ಹೋಗ್ಲಿಲ್ಲ. ನನ್ ಚಿಕ್ಕ ತಂಗಿ ಇದ್ಲಲ್ವಾ, ಅವಳು ಮಾಡ್ತೀನಿ ಅಂದ್ರೆ ನೀನ್ ಏನಾದ್ರು ಮಾಡ್ಕೊ ಅಂತ ಹೇಳ್ಬಿಟ್ಟು ನಾನು ಗಾರಿಗೆ ಮಾಡಕ್ಕೆಲ್ಲ ಹೋಗ್ಲಿಲ್ಲ. ಅವಳೇ ಟ್ರಯಲ್ ಮಾಡ್ತಾ ಇದ್ದು, ನಾನಿಲ್ಲಿ ಪಲ್ಯ ಮಾಡ್ತಾ ಇದ್ದೆ. ಚಪಾತಿ ಮಾಡ್ಬಿಟ್ಟು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಪಲ್ಯ ಎಲ್ಲ ಜಾಸ್ತಿ ಸ್ವಲ್ಪ ಕ್ಯಾರೆಟ್ ಬೀನ್ಸ್ ಇತ್ತು, ಅಂದ್ರೆ ಸ್ವಲ್ಪ ಜಾಸ್ತಿ ಕ್ಯಾರೆಟ್ ಅನ್ನ ಹಾಕೊಂಡಿದ್ವಿ. ಹಾಕೊಂಡ್ಬಿಟ್ಟು ತರಕಾರಿದು ಪಲ್ಯ ಮಾಡಿದ್ವಿ, ಹೀರೆಕಾಯಿ ಮತ್ತೆ ಕ್ಯಾರೆಟ್ ಬೀನ್ಸ್ ಹಾಕ್ಬಿಟ್ಟು ಚಪಾತಿ ಜೊತೆಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದ್ ಕಡೆ ನಮ್ ತಂಗಿ ಗಾರಿಗೆ ರೆಡಿ ಮಾಡ್ತಾ ಇದ್ಲು. ಫಸ್ಟ್ ಟೈಮ್ ಟ್ರಯಲ್ ಮಾಡ್ತಾ ಇರೋದು, ನೋಡೋಣ ಅಂತೇಳಿ ಚೆನ್ನಾಗಿ ಬರ್ಬೋದು ಅನ್ಕೊಂಡು ಅಕ್ಕಿ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡಿದ್ದಾರೆ ಅನ್ಸುತ್ತೆ. ಅಕ್ಕಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಅದು ಹಣ್ಣಿದ್ನ ಪರಂಗಿ ಹಣ್ಣನ್ನ ಫುಲ್ಲು ನಾವು ಯಾವ ರೀತಿ ಹಲ್ವಾ ಮಾಡ್ತೀವಲ್ವಾ ಆ ರೀತಿ ಹಲ್ವಾ ತರ ಚೆನ್ನಾಗಿ ಡ್ರೈ ಮಾಡಿ 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 ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಚಪಾತಿ ಹಿಟ್ಟು ನಾದ್ತೀವಲ್ಲ ಆ ರೀತಿಯಾಗಿ ನಾದ್ಬಿಟ್ಟು ಚೆನ್ನಾಗಿ ಕಲಸಿ ಸ್ವಲ್ಪ ಮೀಡಿಯಂ ಅಲ್ಲಿ ಕರಿಬೇಕು. ಚೆನ್ನಾಗಿತ್ತು. ಇದು ಕಜ್ಜಾಯ ಮಾಡ್ತೀವಲ್ಲ ಅಷ್ಟೊಂದೆಲ್ಲ ಸ್ಮೂತ್ ಇರ್ಲಿಲ್ಲ, ಸ್ವಲ್ಪ ಚೆನ್ನಾಗಿತ್ತು ಟೇಸ್ಟ್. ಸ್ವಲ್ಪ ಗಟ್ಟಿ ಅನಿಸ್ತು, ಅದು ಬಿಟ್ರಲ್ಲ ಪರವಾಗಿಲ್ಲ, ಓಕೆ ಓಕೆ ಅನಿಸ್ತು. ಹಾಗಾಗಿ ಸ್ವಲ್ಪನೇ ಮಾಡಿರೋದ್ರಿಂದ ಎಲ್ರಿಗೂ ಒಂದ್ 2-3 ಬಂತು. ತುಂಬಾ ಜನ ಮಕ್ಕಳು ನಾವು ದೊಡ್ಡವರು ಎಲ್ಲರೂ ಇರೋದ್ರಿಂದ ಒಂದ್ 3-4 ಬಂತು ಅನ್ಸುತ್ತೆ. ಟೇಸ್ಟ್ ಚೆನ್ನಾಗಿತ್ತು. ಏನಾದ್ರು ಮಾಡ್ಕೊಂಡು ಖಾಲಿ ಮಾಡ್ಕೊಳಮ್ಮ, ನಾನಂತೂ ಸುದ್ದಿ ಬರಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ವಿ. ನಮ್ದೇನಿದ್ರು ಪಲ್ಯದು ಸ್ವಲ್ಪ ಚಪಾತಿ ಮಾಡೋದೆಲ್ಲ ನನ್ ಕೆಲಸ ಆಗಿತ್ತು, ಗಾರ್ಗೆ ಮಾಡೋದೆಲ್ಲ ತಂಗಿ ಕೆಲಸ ಆಗಿತ್ತು. ನಂದು ಕೂಡ ಈ ಕಡೆ ಪಲ್ಯ ರೆಡಿ ಆಯ್ತು. ಪಲ್ಯ ಅಂತೂ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಒಂದೊಂದು ಪಲ್ಯ ಒಂದೊಂದ್ ತರ ಬರುತ್ತೆ. ನಮ್ಮೂರಲ್ಲಿ ಸಾಂಬಾರ್ ಪುಡಿ ಬೇರೆ, ನಮ್ ಶಿವಮೊಗ್ಗದಲ್ಲಿ ಸಾಂಬಾರ್ ಪುಡಿ, ಮತ್ತೆ ನಮ್ಮ ಅವ್ವ ಊರಲ್ಲಿ ಸಾಂಬಾರ್ ಪುಡಿನೇ ಬೇರೆ. ಬೇರೆ ಬೇರೆ ಟೇಸ್ಟ್ ಇರುತ್ತೆ. ಈ ಪಲ್ಯ ಮಾತ್ರ ಸೂಪರ್ ಆಗಿತ್ತು. ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ವಿ, ಚೆನ್ನಾಗಾಗಿತ್ತು. ಇವರು ನಮ್ಮ ತಮ್ಮ ಗೈಸ್ ನೋಡ್ರಿ ಹೆಂಗ್ ಮಲ್ಕೊಂಡಿದ್ದಾರೆ. ಎಂಥದ್ದು ಗಾರ್ಗೆ ತಿಂದು ಮಲ್ಕೊಂಡ್ಬಿಟ್ಟಿದ್ದಾರೆ. ನೀನು ಎಲ್ಲಿ ಹೋಗಿದ್ದೇವ? ಬೇಳೆ ಎಂತ ಬೇಳೆ? ಪಲ್ಯ ಇದಲ್ಲಿ ಸ್ವಲ್ಪ ಆಫ್ ಮಾಡಿ ಬರ್ಬೇಕು, ಆಮೇಲೆ ಬರ್ತೀನಿ, ಸ್ವಲ್ಪ ವೆಯ್ಟ್ ಮಾಡು. ಎಲ್ಲ ಆಟ ಮಾಡ್ತೀನಪ್ಪ. ಹೌದಾ? ಅಜ್ಜಿ ಫೋನ್ ಮಾಡು, ನಿಮ್ಮ ಅಜ್ಜಿಗೆ ಫೋನ್ ಮಾಡಪ್ಪ, ಅಜ್ಜಿಗೆ, ನಿಮ್ಮ ಮಾಮಗೆ. ಮಾಮ ಫೋನ್ ಮಾಡು. ಆಫ್ ಮಾಡೋದು ಸಾಕು ಪಲ್ಯದು.
ಅದೇನು ಪಲ್ಯ ಅದೇ ಇದ್ರಾಗೆ ಸಿಸಿ ಬೇಸನ ಅಂತ ಬಂದೆ ಬೇಸಕ ಅಂದ ಬರಲ್ಲ ಅಂತ ಕೈ ಕೊರೆ ಒಳ ಕೈ ಕಾಣಿಸುತ್ತಿಲ್ಲ ಮಕ್ಕ ಅಂತ ಹೇಳಲೇಬಾರ್ದು ಚೆಂಡೆತ್ತಿ ಸ್ವಲ್ಪ ಬಿಸ್ಲಿ ನೀರು ಬರ್ತದ ಅಂತ ಕೊಡ್ಪನ ಇಡಗವ ಯಾರು ತರಂತೆ ಅದೊಂದು ಇಟ್ಟು ಬಂತು ಈ ಕುಡಿ ಬೈಕ್ ಹೋಗ್ತಾರೆ ಎಲ್ಲಿ ಹೋಗ್ತದೀಯವ್ವ ತಾಯಿ ಏನಪ್ಪ ಏನು ಅಂದಿಲ್ಲ ಏನು ಹೇಳವ ನೀವು ಸೊಪ್ಪಿನ ನೀರು ಖಾಲಿ ಅದ್ವಾ ಸೊಪ್ಪಿನ ನೀರು ಎಲ್ಲ ಖಾಲಿ ಇದನ್ನೆಲ್ಲಿ ತಗೊಳತ್ತೀಯ ನಿನಗೆ ಅವನಿಗೆ ಹೊರ ಹೋಗಿ ಆಡಬೇಕಲ್ಲ ಅದಕ್ಕೆ ಇಲ್ಲೇ ತುಂಬಿಸ್ಕೊಂಡ್ರಿ ನೀರು ಇನ್ನು ಇದು ಕುರ್ತಾ ಹಾಕಂತೀಯ ಎಲ್ಲ ಕಲರು ಇಷ್ಟಿಟ್ಟು ಸಾಂಪ್ರದಾಯ ಸುದ್ದಿನ ತುಂಬಾ ದೂರ ಬೇಡ ನಾನೇ ಮಾಡ್ತೀನಿ ಮಾತಾಡಿ ಆಯ್ತು ನಾನು ಆಮೇಲೆ ವಾಯ್ಸ್ ಕೊಡ್ತೀನಿ ಈಗ ಚೆನ್ನಾಗಿ ಇವರು ನನ್ನ ತಮ್ಮ ಇವರು ಬರಲೇ ಎತ್ಕೊಂತೀನಿ ಹೆಂಗ್ ಮಾಡ್ತಾನೆ ನೋಡಿ ಸಣ್ಣ ಗುಲಾಬಿ ಅಂಟಿ ತಮ್ಮರ ಅಂಟಿಲಿ ಕುಣಿಬೇಡ ಇವೆಲ್ಲ ಆಮೇಲೆ ಬಂದು ತೆಗಿತೀವಿ ನಮ್ಮ 3 ಜನ ಒಂದೇ ಕಲರ್ ಅಂಜನಾಯಿಗೆ ಒಂದು 10 ರೂಪಾಯಿ ನಾನು ಅದಕ್ಕೆ ಕಾಣಿಕೆ ದುಡ್ಡು ಅದೆಲ್ಲ ಇಟ್ಕೊಂಡೆ ಇಲ್ಲಿ ನಮ್ಮನೆ ಎದುರುಗಡೆ ಮೈಲಾರಲಿಂಗೇಶ್ವರ ದೇವಸ್ಥಾನ ಇದೆ ನಮ್ಮದು. ಆ ದೇವಸ್ಥಾನಕ್ಕೆ ಹಣ್ಣು ಕೈ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವಿಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವಿ. ಸ್ವಲ್ಪ ದೂರದಲ್ಲೇ ಇದೆ. ಅಲ್ಲಿ ಬಂದುಬಿಟ್ಟು ತೇರೆಲ್ಲ ರೆಡಿ ಮಾಡಿದ್ದು ರಾತ್ರಿಯೇ ಬ್ರಹ್ಮರಥ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ತುಂಬ ಚೆನ್ನಾಗಿ ಮದುವೆ ಎಲ್ಲ ಯಾವ ರೀತಿ ಮಾಡ್ತಾರೋ ಅದೇ ಥರ ಮಾಡ್ತಾರಂತೆ. ನಾವು ಹುಟ್ಟಿದಾಗಿನಿಂದ ಇಷ್ಟು ವರ್ಷದಲ್ಲೂ ನಾವು ರಾತ್ರಿ ಟೈಮಲ್ಲಿ ಬಂದು ನೋಡಿಲ್ಲ ಯಾವ ರೀತಿ ಮಾಡ್ತಾರೆ ಅಂತಂದು. ಚೆನ್ನಾಗಿರುತ್ತೆ ನೋಡಬೇಕಿತ್ತು ಅಂತ ಹೇಳ್ತಾರೆ. ಅಂದರೆ 12 ಗಂಟೆ ಆಗ್ಬೋದು ಅನಿಸುತ್ತೆ, ಅಷ್ಟು ತನಕ ನಡೆಯುತ್ತೆ. ಇದು ಆಂಜನೇಯಂದು ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ರಾತ್ರಿಯೇ ಅರ್ಧ ಜನ ಬಂದುಬಿಟ್ಟು ಆವಾಗಲೇ ಬಂದಿರ್ತಾರಲ್ವ, ಎಲ್ಲ ಮಂಡಕ್ಕಿ ಎಲ್ಲ ತೇರಿಗೆ ಹಾಕ್ಕೊಂಡ್ಬಿಟ್ಟು ಹೋಗ್ತಾರೆ. ನಾವೆಲ್ಲ ಬರೋದೇ ಬೆಳಗ್ಗೆ ದಿನ, ಸುಮಾರು ಜನ ಬರೋದೇ ಬೆಳಗ್ಗೆ ಟೈಮಲ್ಲಿ. ಸ್ವಲ್ಪ ಜನ ಲಿಂಗಾಯತರು ಸುಮಾರು ಜನ ಸೇರಿರ್ತಾರೆ, ಅವರೆಲ್ಲರೂ ರಾತ್ರಿ ಹಾಕ್ಕೊಂಡು ಹೋಗ್ಬಿಡ್ತಾರೆ, ಬಿಸಿಲಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ನಾವು ಬೆಳಿಗ್ಗೆ ಬಂದಾಗ 10 ಗಂಟೆ ಆಗಿತ್ತು ಅನಿಸುತ್ತೆ. ಇವತ್ತು ತೇರು ಮಧ್ಯಾಹ್ನ ಬರೋ ಅಷ್ಟೊತ್ತಿಗೆ ಅಲ್ಲಿ ವೀರಭದ್ರ ದೇವಸ್ಥಾನ ಹತ್ರ ಹೋಗುತ್ತೆ. ಅಲ್ಲಿ ಹೋಗಿ ಕೆಂಡ ಎಲ್ಲ ಮಾಡಿಕೊಂಡು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಮತ್ತೆ ಇದೇ ದೇವಸ್ಥಾನ ಹತ್ರ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ 1 ಗಂಟೆ ಆಗುತ್ತೆ. ಹಾಗಾಗಿ ನಾವು ಅಷ್ಟು ಜನ ರಶ್ ಇರುತ್ತೆ ಅವಾಗ. ಅಷ್ಟು ರಶಲ್ಲಿ ಚೆನ್ನಾಗಿ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ನಾವು ತಿಂಡಿ ಎಲ್ಲ ತಿಂದಿರಲಿಲ್ಲ. ಹಾಗೆ ಡೈರೆಕ್ಟಾಗಿ ಹೋಳಿಗೆ ಹಾಗೆ ಕರ್ಗಡ್ಬು, ಚಿತ್ರಾನ್ನ, ಪಲ್ಯ, ಕೋಸಂಬರಿ ಎಲ್ಲ ಮಾಡಿಟ್ಬಿಟ್ಟು ದೇವ್ರ ಪೂಜೆ ಮಾಡ್ಕೊಂಡು ತೇರಿಗೆಲ್ಲ ಹಾಕ್ಬಿಟ್ಟು ಆಮೇಲೆ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಾವೇನು ತಿಂದಾಗ ಹಾಗೆ ಬಂದುಬಿಟ್ಟಿದ್ವಿ. ಪೂಜೆ ಮಾಡಿಕೊಂಡು ಅಲ್ಲಿ ನೋಡ್ಬೋದು ಎಲ್ಲ ಡೊಳ್ಳು ಬಾರ್ಸೋರೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಯಾರಾದರೂ ಒಬ್ಬರು ಬಂದು ಕೈ ಹಾಕೋ ತನಕ ಅಷ್ಟೇ. ಆಮೇಲೆ ಯಾರಾದರೂ ಸ್ವಲ್ಪ ಬಂದರೆ ಒಬ್ಬರಿಗೊಬ್ಬರು ಸೇರಿಕೊಂಡು ಬೇಗ ತೇರು ಎಳೆದ್ಬಿಡ್ತಾರೆ. ಅಲ್ಲೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನಾವಿಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಚೌಟ್ರಿ ಸಹ ಕಟ್ಟಿದ್ದು ನೋಡ್ಬೋದು, ಎಷ್ಟು ದೊಡ್ಡದಾಗಿದೆ. ಇವನು ನನ್ನ ತಮ್ಮ, ನಮ್ಮ ತೋಟ ಇರೋದು ಈ ಕಡೆ ಸೈಡಲ್ಲಿ. ಅಲ್ಲಿ ತೋಟಕ್ಕೆ ಹೋಗಿ ಬರ್ತಾ ಇದ್ದ. ಇದು ಕೆರೆ ಹತ್ರ ಇರೋದು, ನಮ್ಮೂರಿಂದ ಆಚೆ ಕೆರೆ ಇದಲ್ವ, ಇಲ್ಲಿ ಕೆರೆ ಕೊಡಮ್ಮ ಅಂತ ಕೆರೆ ಒಳಗಡೆ ಒಂದು ದೇವಸ್ಥಾನ ಇದೆ. ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ,
ತುಂಬ ಬಿಸಿಲಿರೋದ್ರಿಂದ ನಾವು ತಿಂಡಿ ಕೂಡ ತಿಂದಿರಲಿಲ್ಲ. ಹಾಗಾಗಿ ಇದಿಷ್ಟು ದೇವಸ್ಥಾನ ಸುತ್ತಾಕೊಂಡು ಬಂದ್ವಿ. ಇದು ಒಂದು ಬಸವಣ್ಣ ದೇವಸ್ಥಾನ. ಇಲ್ಲಿ ಇನ್ನೂ ಡೋರ್ ತೆಗ್ದಿರಲಿಲ್ಲ, ಏಕೆಂದರೆ ಇಲ್ಲಿ ತೇರು ಬರುತ್ತಲ್ವ, ಆ ಟೈಮಲ್ಲಿ ತೆಗೆಯೋದಂತ ಹೇಳ್ಬಿಟ್ಟು ಡೋರು ಗೇಟ್ ಹಾಕಿದ್ರು. ನಾವು ಹಾಗೆ ಒಂದು ವಿಡಿಯೋ ಮಾಡ್ಕೊಂಬಂದೆ. ಅವರು ಒಳಗಡೆ ಡೋರು ಸಹ ತೆಗ್ದಿರಲಿಲ್ಲ. ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ನನ್ನ ಹತ್ರ ವರ್ಷದ್ದು ಒಂದು ಫೋಟೋ ಇದೆ. ಇದು ಸಿದ್ಧಾರೂಢರು ಅಂತ ಹೇಳ್ತಾರೆ. ಅದು ದೇವರು ತುಂಬ ಚೆನ್ನಾಗಿದೆ. ಒಳಗಡೆಲ್ಲ ಹೋಗ್ಬೋದು, ಏನಿಲ್ಲ ಆ ಥರ. ಇದು ಬಂದುಬಿಟ್ಟು ಯಾವ ದೇವಸ್ಥಾನ ಅಂತ ನನಗೆ ಅಷ್ಟು ಸರಿ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಅಲ್ಲಿ ಎಲ್ಲ ದೇವಸ್ಥಾನ ನೋಡಿಕೊಂಡು ನಾವು ಆಮೇಲೆ ಏನಾರು 12:30 1 ಗಂಟೆ ಬಂದರೆ ಇಲ್ಲಿ ಫುಲ್ಲು ರಶ್ ಆಗಿರುತ್ತೆ ಜನ. ಸುಮಾರು ಜನ ಬಂದಿರ್ತಾರಲ್ವ, ಇಲ್ಲಿ ಕೆಂಡ ಎಲ್ಲ ಆಗೋ ತನಕನೂ ಕಾಯ್ತಾ ಇರ್ತಾರೆ. ಸಖತ್ ಜನ ಇರುತ್ತೆ, ನಿಂತ್ಕೊಳ್ಳೋಕ್ಕೂ ನೆರಳಿರಲ್ಲ, ಅಷ್ಟು ಜನ ಎಲ್ಲ ಫುಲ್ ರಶ್ ಆಗಿರುತ್ತೆ ಇಲ್ಲಿ. ನಾವು ಬೆಳಗ್ಗೆ ಬಂದು ಈ ಥರ ಮಾಡ್ಕೊಂಡು ಹೋಗೋದೇ ಸ್ವಲ್ಪ ಆರಾಮು, ಚೆನ್ನಾಗಿರುತ್ತೆ. ಫ್ರೀಯಾಗೆಲ್ಲ ನೋಡ್ಕೊಂಡು ನಿಂತ್ಕೊಂಡು ಹೋಗ್ಬೋದು. ಇದು ನಮ್ಮೂರ ಕೆರೆ. ಅವಾಗೆಲ್ಲ ನಾವು ಚಿಕ್ಕವ್ರದಾಗಲೆಲ್ಲ ನೋಡ್ಬೋದು, ಶೀಟ್ ಕಾಣಿಸ್ತಾ ಇಲ್ಲ ಬ್ಲೂ ಕಲರು, ಅಲ್ಲಿರೋದು ಕೆರೆ ಕೂಡಮ್ಮ ದೇವರು ಅಂತಂದು. ಅದು ತುಂಬ ಚೆನ್ನಾಗಿದೆ. ಈ ಕೆರೆ ಏರಿ ಮೇಲೆ ಎಲ್ಲ ಬಂದರೆ ನನಗೆ ನೆನಪಾಗೋದೆ ನಮ್ಮ ಅಪ್ಪನಿಗೆ ತೀರ್ಕೊಂಡಾಗ ಕೆರೆ ಒಳಗಡೆ ಸ್ವಲ್ಪ ಆ ಕಡೆ ದಿಬ್ಬ ಇರುತ್ತಲ್ಲ, ಆ ಕಡೆ ಸೈಡೆಲ್ಲ ಹಾಕಿದ್ರು. ಅಲ್ಲೆಲ್ಲ ಇವಾಗೆಲ್ಲ ಕೆರೆ ದೊಡ್ಡದಾಗಿ ಮಾಡಿಬಿಟ್ಟು ಎಲ್ಲ ಏನು ಕಾಣಿಸ್ತಲ್ಲ, ಆ ಥರ ಆಗಿಬಿಟ್ಟಿದೆ. ಅವನು ನಮ್ಮ ರಿಲೇಷನ್ ಹುಡುಗ ಪೂಜೆ ಮಾಡ್ತಾನೆ. ಮೈಲಾರಲಿಂಗೇಶ್ವರ ದೇವಸ್ಥಾನ ಪೂಜೆ ಮಾಡೋದು. ನಮಗೆ ಈ ದೊಡ್ಡಪ್ಪ ಮಕ್ಳು ಇರ್ತಾರಲ್ಲ, ಆ ಥರ ಅಕ್ಕನ ಮಗ ಆಗಬೇಕು ಅವನು. ಇಲ್ಲಿ ಹಾಗೆ ಬರ್ತಾಗಲೇ ತೇರಿಗೆ ರೆಡಿ ಮಾಡ್ತಾಯಿದ್ರು. ಮತ್ತಿನ್ನೇನು ವಾಪಸ್ ಹೋಗೋದು, ತೇರಾಗಲಿ ಎಳೆಯೋಕ್ಕೆ ರೆಡಿ ಮಾಡ್ತಾಯಿದ್ರಲ್ಲೋ. ಒಬ್ಬರು ಬಂದರೆ ಸಾಕು, ಎಲ್ಲರೂ ಕೈ ಜೋಡಿಸ್ತಾರೆ. ಹಾಗೆ ಒಬ್ಬರು ಬಂದರು, ಒಬ್ಬರಿಂದೆಲ್ಲ ಬಂದು ತೇರು ಎಳೆಯೋಕೆ ರೆಡಿ ಮಾಡ್ಕೊತಾಯಿದ್ರು. ಈ ಕಡೆ ಎಲ್ಲ ಡೊಳ್ಳು ಬಾರಿಸ್ಕೊತ ರೆಡಿ ಮಾಡ್ತಾಯಿದ್ರು. ನಿಂತ್ಕೊಂಡತ್ತ ತೇರು ನೋಡ್ಕೊಂಡೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಈ ಟೈಮಲ್ಲಿ ಕೆಲವರು ಎಲ್ಲ ಬಂದು ಹಾಕ್ತಾಯಿದ್ರು. ನೋಡ್ಬೋದಲ್ಲಿ ಹಣ್ಣು ಕಾಯೆಲ್ಲ ಅವರವರೇ ಮಾಡಿಕೊಂಡು ಮಂಡಕ್ಕಿ ತೇರಿಗೆಲ್ಲ ಹಾಕ್ತಾಯಿದ್ರು. ಇಲ್ಲಿ ಆಲ್ರೆಡಿ ತೊಗೊಂಡು ಹೋಗೋದಕ್ಕೆ ದೇವ್ರು ತೊಗೊಂಬಂದಿದ್ರು. ಇಲ್ಲಿ ಎಳೆಯೋದಕ್ಕಿಂತ ಫಸ್ಟು, ತೇರು ಎಳೆಯೋದಕ್ಕಿಂತ ಫಸ್ಟು ಭೂತಪ್ಪಂದಿದೆಯಲ್ಲ, ಅದನ್ನು 5 ರೌಂಡು ಸುತ್ತಾಕ್ತಾರೆ. ಈ ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ನಮ್ಮೂರ ಕಡೆ ಈ ಥರ ಮಾಡ್ತಾರೆ. ಬೇರೆ ಕಡೆ ಎಲ್ಲ ಎಲ್ಲಿ ಮಾಡ್ತಾರೆ ನನಗೆ ಅಷ್ಟು ನೋಡಿಲ್ಲ ನಾನು. ನಮ್ಮೂರಲ್ಲಿ ಈ ಥರ ಮಾಡ್ತಾರೆ. ಏನಾದರೂ ಬಿಸ್ಕೆಟು ಅಥವಾ ಬಾಳೆಹಣ್ಣು ಇಟ್ಬಿಟ್ಟು ಈ ಥರ ಆಟ ಆಡಿಸ್ತಾರೆ. ಚೆನ್ನಾಗಿರುತ್ತೆ ಒಂಥರ. ಅದೇನೋ ಮೊದಲಿಂದ ನಡ್ಕೊಂಬಂದಿರೋ ಶಾಸ್ತ್ರ, ಅದೇ ಥರ ಮಾಡ್ತಾರೆ. ಹಾಗೆ ಇಲ್ಲಿ ವೈಟ್ ಶರ್ಟ್ ಹಾಕ್ಕೊಂಡು ಸ್ವಲ್ಪ ಪಂಚೆ ಹಾಕ್ಕೊಂಡಿದ್ದಾರಲ್ಲ, ಅವರು ನಮಗೆ ಅಣ್ಣ, ನಮ್ಮ ದೊಡ್ಡಪ್ಪ ಮಗ ಆಗಬೇಕು. ಅವರು ಸ್ವಲ್ಪ ಸಖತ್ತು ತಮಾಷೆ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ ಅವರು. ಹಾಗೆ ನೋಡಿ, ಈ ಥರ ತೇರಿದ್ದಲ್ಲ 1 ರೌಂಡು ಫುಲ್ಲು 5 ಕಡೆನೂ ಈ ಥರ ಹಾಕ್ತಾರೆ. 5 ಕಡೆ ಅವನು ಅಲ್ಲೆಲ್ಲಿ ನೋಡ್ಕೊಂಬಿಟ್ಟವರು 5 ಪ್ಲೇಸಲ್ಲಿ ಹಾಕ್ಬಿಟ್ಟು ಬಾಳೆಹಣ್ಣು ಮತ್ತು ಬಿಸ್ಕೆಟ್ ಏನಾದರೂ ಇದ್ದದ್ದು ಹಾಕಿ ಈ ಥರ ಭೂತಪ್ಪನ ಹಿಡ್ಕೊಂಡು 1 ರೌಂಡ್ ಬರ್ತಾರೆ. 1 ರೌಂಡ್ ಮುಗಿದ್ಮೇಲೆ ಮತ್ತೊಂದು ಸರಿ ಪೂಜೆ ಮಾಡಿ ತೇರನ್ನು ಎಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗೆಲ್ಲ ಬಡಿತಾರಲ್ವ, ಈ ತೇರು ಎಳೆದ ತಕ್ಷಣ ಇವಾಗ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ ಜನ ಎಲ್ಲ. ಊರು ಜನ ಎಲ್ಲ ಬಂದು ಸೇರ್ತಾರೆ. ಇಲ್ಲಿಂದ ಹೋಗಿತ್ತೆ ಅಂದ ತಕ್ಷಣ ಎಲ್ಲರೂ ಬಂದು ಆ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಎಲ್ಲ ಜನ ಹೋಗಿ ಅಲ್ಲಿ ಕೂರ್ತಾರೆ. ಸ್ವಲ್ಪ ಜನ ಇಲ್ಲಿ ಕೂರ್ತಾರೆ. ಎಲ್ಲೆಲ್ಲಿ ನೆರಳಿರುತ್ತಲ್ಲೆಲ್ಲ ಜನ ನೆರಳು ಹಿಡ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಅಷ್ಟೊಂದು ಬಿಸಿಲಿತ್ತೆ. ನಾವು ಇಲ್ಲಿಗೆ ಲಾಸ್ಟು ಅಲ್ಲೆಲ್ಲ ಹೋಗಿ ಅಣಕ ಮಾಡಿಸ್ಕೊಂಬಂದಿದ್ವಲ್ವ, ಸಾಕು ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಕೊನೆ ತನಕ ತೇರು ಹೋಗೋ ತನಕ ಕ್ರಾಸಲ್ಲಿ ದೇವ್ರು ನೋಡಿಕೊಂಡು ತೇರು ನೋಡ್ಕೊಂಡು ಬಂದ್ವಿ ಮನೇಲಿ. ನಾವು ಬಂದ್ಬಿಟ್ಟು ಇಲ್ಲಿ ಮಸಾಲೆ ಚಿತ್ರಾನ್ನ ಮಾಡಿದ್ವಿ. ಅಲ್ಲಿ ತೇರೆಲ್ಲ ನೋಡ್ಕೊಂಡು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡ್ರೆ ಆಗುತ್ತಂತೆ ವೀಡಿಯೋ ಮಾಡಿಕೊಂಡು ಬಂದು ತಿಂಡಿ ತಿಂತಾಯಿದ್ವಿ. ನನ್ನ ತಂಗಿ ಇದ್ದಾಳಲ್ಲ ಲಾಸ್ಟ್ನೇವಳು, ಅವ್ರ ಮನೇಲಿ ಮಸಾಲೆ ಚಿತ್ರಾನ್ನ ಜಾಸ್ತಿ ಮಾಡೋದು. ಆ ಚಿತ್ರಾನ್ನ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ನಾವು ತಿಂಡಿನೆಲ್ಲ ತಿಂದ್ಕೊಂಡು ಮಧ್ಯಾಹ್ನ ಸ್ವಲ್ಪ ಮಾಡಿದ್ವಿ ಕರ್ಗಡ್ಬು ಬೆಲ್ಲ. ಇನ್ನು ಸ್ವಲ್ಪ ನೆಕ್ಸ್ಟ್ ಮಿಕ್ಕಿರೋದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಈ ತಟ್ಟೊಳಗೆ ಮಾಡೋದಕ್ಕೆಲ್ಲ ಜಾಸ್ತಿ ಜನ ಇದ್ರಲ್ಲ, ಬೇಗ ಆಗೋದಿಲ್ಲ. ಹಾಗಾಗಿ ನಮ್ಮ ಕಡೆ ಮಾಡೋದು ಜಾಸ್ತಿ ಕರ್ಗಡಬೆ ಮಾಡೋದು. ತಟ್ಟೊಳಗೆಲ್ಲ ಕಡಿಮೆ. ಇಲ್ಲಿ ನಮ್ಮ ಶಿವಮೊಗ್ಗದಲ್ಲೆಲ್ಲ ಜಾಸ್ತಿ ಮಾಡೋದು ತಟ್ಟೊಳಗೆ, ಕರ್ಗಡ್ಬು ಮಾಡಲ್ಲ. ಈ ಕಡೆ ನಮ್ಮ ಸೈಡಲ್ಲೆಲ್ಲ ಇಷ್ಟ ಆಗೋದೆ ಕರ್ಗಡ್ಬು. ನಮ್ಮ ಅವ್ವ ಊರ ಕಡೆ ಎಲ್ಲರೂ ಜಾಸ್ತಿ ಅದನ್ನೇ ಮಾಡೋದು. ನಾವು ಕರ್ಗಡ್ಬೆಲ್ಲ ಮಾಡಿ ರೆಡಿ ಮಾಡ್ತಾಯಿದ್ವಿ. ಮಕ್ಕಳಿಗೆಲ್ಲ ಹಿಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ನಮಗೊಂಥರ ಖುಷಿ ಆಯಿತು, ಸಮಾಧಾನ. ನಾನು ಜಾಸ್ತಿ ಈ ತೇರಬ್ದಾಗೆಲ್ಲ ಒಂದೊಂದು ಸಾರಿ ಬರ್ತೀನಿ, ಒಂದೊಂದು ಸಾರಿ ಬರೋಕ್ಕಾಗೋದಿಲ್ಲ. ಹಾಗಾಗಿ ಈ ಸರಿ ನಮ್ಮ ಅತ್ತೆಗೆ ಹೇಳ್ಬಿಟ್ಟೆ, ನಮ್ಮ ತಂಗಿಯವರೆಲ್ಲ ಬರ್ತಾರೆ, ಹೋಗ್ಬಿಟ್ಟು ಬಂದುಬಿಡ್ತೀನಿ 1-2 ದಿನ ಅಂತೇಳಿ ಅವರಿಗೂ ಸ್ವಲ್ಪ ಅದು ಸಾಂಬಾರು ಗೊಜ್ಜೆಲ್ಲ ರೆಡಿ ಮಾಡಿಟ್ಟು ಬಂದ್ವಿ. ಎಲ್ರಿಗೂ ಒಟ್ಟಿಗೆ ಸೇರಿದಂಗೆ ಆಯಿತು. ಯಾವ ಹಬ್ಬದಲ್ಲಿ ಸೇರಲ್ಲ ನಾವು, ಯಾವ್ದಾರು ಫಂಕ್ಷನ್ಗಳಲ್ಲಿ ಅಷ್ಟೇ. ಎಲ್ಲರೂ ಪ್ರತಿಯೊಬ್ಬರ ಮನೇಲೂ ಹಬ್ಬಗಳೆಲ್ಲ ಮಾಡ್ತಾರಲ್ವ. ಹಾಗಾಗಿ ಇಲ್ಲಿ ನಮ್ಮ ದೊಡ್ಡಕ್ಕ, ಇವಳು ಫಸ್ಟ್ನೇ ಅಕ್ಕ, ಇವರೇ ಅವರೆಲ್ಲ ಕರ್ಗಡ್ಬು ಕರಿತಾಯಿದ್ರು. ನಾನಾಗಿ ನಮ್ಮ ಮನೇಲಿ ಅಟ್ಟದ ಮೇಲೆ ಒಂದು ವಿಸಿಟ್ ಕೊಡೋಣ ಅಂತ ಬಂದೆ. ಇದು
ಹಿಂಗೆ ಅಟ್ಟದ ಮೇಲೆ ಬಂದಾಗಲೆಲ್ಲ ನಾವು ಚಿಕ್ಕವರಿದ್ದಾಗಲೆಲ್ಲ ಓದ್ಕೊಳ್ಳೋದೆಲ್ಲ ನೆನಪಾಗುತ್ತೆ. ಇಲ್ಲಿ ನಾವೆಲ್ಲರೂ ನಮ್ಮ ಮನೇಲಿ 6 ಜನ ನನ್ನ ತಮ್ಮ ಸೇರಿ ಎಲ್ಲರೂ ಒಂದು ಲೈನಲ್ಲಿ ಬುಕ್ಕೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ವಿ. ಇಷ್ಟೊಂದೆಲ್ಲ ಇರಲಿಲ್ಲ, ಕ್ಲೀನಾಗಿತ್ತು ಅವಾಗೆಲ್ಲ. ಇವಾಗ ಏನು ಸಾಮಾನಲ್ಲಿ ಇಡಲ್ಲ ಅಷ್ಟೊಂದು, ಸ್ವಲ್ಪ ಎಕ್ಸ್ಟ್ರಾ ಉಳಿದಿರೋ ಸಾಮಾನಲ್ಲಿ ಇಡ್ತೀರಿ. ಇದು ನೋಡ್ಬೋದು, ಇದ್ರೊಳಗಡೆ ರಾಗಿ ಹಾಕ್ತಾಯಿದ್ರು. ಇಲ್ಲಿ ಓಲ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ರಾಗಿ ತಗೊತಾಯಿದ್ರು. ನಾವೆಲ್ಲ ಚಿಕ್ಕವರಿದ್ದಾಗ ಇದು ನೋಡಿದ್ರೆ ಸಾಕು ಹೆದ್ರ್ಕೊತಾ ಇದ್ವಿ, ಕಣ್ಣು ಮುಚ್ಕೊಂಡು ಬರ್ತಾಯಿದ್ವಿ. ಆ ಥರ ಹೆದರ್ತಾಯಿದ್ವಿ ಸ್ಟಾರ್ಟಿಂಗಲ್ಲಿ. ಉದ್ದ ಇರೋದು ನೋಡಿಬಿಟ್ಟು. ಇವಾಗ ನಮ್ಮ ಮಕ್ಕಳು ನೋಡ್ಬಿಟ್ಟು ಹೆದ್ರ್ಕೊತಾ ಇದ್ದಾರೆ, ಏನಿದೆ ಅದ್ರೊಳಗಡೆ ಅಂತಂದು ಹೇಳ್ಬಿಟ್ಟು. ಇಲ್ಲೆಲ್ಲ ನೀಟಾಗಿ ಡೈಲಿ ನೆಲ ಒರೆಸ್ಕೊಳ್ಳೋದು, ಇಲ್ಲೇ ಮಲ್ಕೊಳ್ಳೋದು ಚಾಪೆ ಹಾಕ್ಕೊಂಡು, ಓದ್ಕೊಳ್ಳೋದೆಲ್ಲ ತುಂಬ ಚೆನ್ನಾಗಿತ್ತು. ನಾವೆಲ್ಲರೂ ಒಂದೊಂದು ಕಡೆ ಪ್ಲೇಸಲ್ಲಿ ಇಟ್ಕೊಂಡಿದ್ವಿ, ನನ್ನ ಜಾಗ ಇದು ನನ್ನ ಜಾಗ ಅಂತೆಲ್ಲ ಹೇಳ್ಕೊತಾ ಇದ್ವಿ. ಇವಾಗಲೂ ಕ್ಲೀನ್ ಇದೆ, ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಸಾಮಾನು ಅದು ಇದು ಇಟ್ಟಿದ್ದಾರೆ. ಇದು ನಮ್ಮ ಮನೆ ಹಟ್ಟದ್ದು. ಈಗ ಅಲ್ಲಿಗೆ ಹಟ್ಟ ಇರುತ್ತಲ್ಲ, ಈ ಮನೆ ಬಂದುಬಿಟ್ಟು ಒಂದು 100 ವರ್ಷ ಮೇಲಾಗಿದೆ ಮನೆ. ಸದ್ಯಕ್ಕೆ ಹೀಗೆ ಇರುತ್ತೆ. ನೆಕ್ಸ್ಟು ನಮಗೂ ಸ್ವಲ್ಪ ಇನ್ಕಮ್ ಎಲ್ಲ ಅಂತ ತಮ್ಮನೇ ಚೆನ್ನಾಗಾದ್ಮೇಲೆ ನೆಕ್ಸ್ಟು ಹೈಸ್ಕೂಲ್ ಅಂತ ತೋರಿಸ್ತೀನಲ್ವ, ಅಲ್ಲಿದೆ, ಅಲ್ಲಿ ಒಂದು ಸೈಟ್ ಇದೆ. ಯಾವಾಗಾದರೂ ಚೆನ್ನಾಗಿ ಇನ್ಕಮ್ ಎಲ್ಲ ಸ್ವಲ್ಪ ತೋಟ ಎಲ್ಲ ಕೈಗೆ ಬಂದಮೇಲೆ ನೆಕ್ಸ್ಟು ಮನೆ ಕಟ್ಟೋದು. ಅಲ್ಲಿ ತನಕ ಯಾವುದೇ ರೀತಿ ಪ್ಲಾನ್ ಇಲ್ಲ. ಇದೇ ಮನೇಲಿ ದೇವರು ಚೆನ್ನಾಗಿಟ್ಟಿರಲಿ, ಅಲ್ಲಿ ತನಕ ಸ್ವಲ್ಪ ಏನೂ ಆಗ್ತಿರೋ ಮನೆ ಆಗ್ತಿರಲಿ, ಚೆನ್ನಾಗಿರಲಿ ಅಂತ ಅನ್ಕೊತೀನಿ. ಚೆನ್ನಾಗಿದೆ ಮನೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅವಾಗಿನ ಕಾಲದ ದಪ್ಪ ದಪ್ಪ ಗೋಡೆ ಅಲ್ವಾ, ಕಲ್ಲಿನ ಗೋಡೆ. ಅಷ್ಟೊಂದು 1.5 ಅಡಿ 2 ಅಡಿ ಒಂದೊಂದು ಗೋಡೆ ಕಟ್ಟಿರ್ತಾರೆ. ಚೆನ್ನಾಗಿದೆ ಮನೆ ಮಾತ್ರ. ಹಾಗೆ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಎಲ್ಲ ರೆಡಿ ಆಯಿತು. ಮೆಣಸಿನ್ಕಾಯಿ ಬೋಂಡ ಮತ್ತು ಕರ್ಗಡ್ಬು, ಅದಕ್ಕೆ ಕಾಯಲ್ಲಿ ಅಂತ ಮಾಡ್ಕೊತೀನಿ ನಮ್ಮ ಕಡೆ. ತೆಂಗಿನಕಾಯಿಗೆ ಮತ್ತು ಸ್ವಲ್ಪ ಏಲಕ್ಕಿ ಶುಂಠಿ ಹಾಕ್ಬಿಟ್ಟು ರುಬ್ಬೋದು. ಸ್ವಲ್ಪ ಸಕ್ಕರೆ ಉಪ್ಪೆಲ್ಲ ಸೇರಿಸ್ಬಿಟ್ಟು ಬಾಳೆಹಣ್ಣು ಹಾಕ್ಬಿಟ್ರೆ ಅದು ಕಾಯಲ್ಲಂತ ಕರ್ಗಡ್ಬು ಮಾಡ್ಕೊತೀವಿ. ಇದು ಏನಂದರೆ ತೇರಬ್ಬ ಆಗಿ ಸಂಜೆ ದೊಡ್ಡೆಡೆ ಅಂತ ಮಾಡ್ತಾರೆ. ಇದು ಹಿಂದಿನ ಕಾಲದಿಂದ ನಡ್ಕೊಂಬಂದಿರೋದು. ಇನ್ನು ಮೈಲಾರಲಿಂಗೇಶ್ವರ ದೇವಸ್ಥಾನ ಇದೆಲ್ಲ, ಆ ಮೊದಲೆಲ್ಲ ಇಲ್ಲೇ ಎಡೆ ಮಾಡ್ತಾಯಿದ್ರು. ಇವಾಗೆಲ್ಲ ಯಾರೋ ಜವಾಬ್ದಾರಿ ಅಷ್ಟೊಂದಿದ್ರೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಎಡೆ ಮಾಡ್ತಾರೆ. ಇಲ್ಲಿಂದ ಎಡೆ ಮಾಡ್ಕೊಂಡು ಅಲ್ಲಿ ತೊಗೊಂಬರ್ತಾರೆ. ಇದು ಬಂದುಬಿಟ್ಟು ಗೊಲ್ರು ಅಂತ ಹೇಳ್ತಾರೆ. ಗೊಲ್ರು ಬಂದು ಊಟ ಮಾಡ್ತಾರೆ. ಮೊದಲಿಂದ ನಡ್ಕೊಂಬಂದಿರೋದು ಅದು ಶಾಸ್ತ್ರ. ಅದು ಅವರು ಅವಾಗಿಂದ ನಡ್ಕೊಂಬಂದಿರ್ತಾರೆ, ಇವಾಗ ಮಾಡ್ತಾರೆ. ನಾವು ಚಿಕ್ಕವರಿದ್ದಾಗ ತುಂಬ ಜನ ಸೇರ್ತಾಯಿದ್ರು. ಇಲ್ಲಿ ಜಾಗನೇ ಇರ್ತಾರಿಲ್ಲ. ನೋಡ್ಬೋದು ದೊಡ್ಡ ದೊಡ್ಡದು 3 ಎಲೆ ಇದೆಯಲ್ಲ, ಈ 3 ಎಲೆಯಲ್ಲಿ ಸಾಕಾಗ್ತಿರಲಿಲ್ಲ, ಅಷ್ಟು ಜನ ಬರೋರು. ಯಾಕೆಂದರೆ ಅವರಿಗೆ ಊಟಕ್ಕೆಲ್ಲ ಇದೆ, ಇಲ್ಲ ಅಂತಲ್ಲ, ಅದು ದೇವ್ರ ಪ್ರಸಾದ, ಅದು ದೇವ್ರಿಗೆ ಬಂದರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದುಬಿಟ್ಟು ತುಂಬ ಜನ ದೊಡ್ಡ ದೊಡ್ಡವರೇ ಬರ್ತಾಯಿದ್ರು. ಸಂಜೆ ಎಲ್ಲ ಮಧ್ಯಾಹ್ನ ಹೊಲದಲ್ಲೆಲ್ಲ ಕೆಲಸ ಮಾಡಿಕೊಂಡು ಅಲ್ಲಿ ಸಂಜೆ ಬಂದುಬಿಟ್ಟು ಈ ದೇವ್ರ ಪ್ರಸಾದ ಅಂತ ಏನು ದೊಡ್ಡೆಡೆ ಅಂತ ಮಾಡ್ತಾರೆ, ಇದಕ್ಕೆ ಬರ್ತಾಯಿದ್ರು. ಇವಾಗ ಆಗಲೇ ಸ್ವಲ್ಪ ದೊಡ್ಡವರೆಲ್ಲ ಹಾಗೆ ಸ್ವಲ್ಪ ಬರ್ತಾಯಿಲ್ಲ. ಇವಾಗ ಚಿಕ್ಕವರಿಗೆ ಅದನ್ನು ಕಲಿಸ್ಬೇಕು, ಅವರಿಗೂ ರೂಢಿ ಆಗಲಿ ಅಂತ ಹೇಳ್ಬಿಟ್ಟು ಈ ಸರಿ ತುಂಬ ಚಿಕ್ಕವ್ರು ಬಂದಿದ್ದರು. ಚಿಕ್ಕವ್ರು ಅಂದರೆ ಒಂದು 4, 5, 6ನೇ ಕ್ಲಾಸ್ ಈ ಥರದವರೆಲ್ಲ ಸುಮಾರು ಜನ ಬಂದಿದ್ದರು. ಅದರಲ್ಲಿ ಕೆಲವರು ಸ್ವಲ್ಪ ಮುಜುಗರ ಮಾಡ್ಕೊತಾರೆ. ನನಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಏನು ಅನ್ಕೊತಾರೋ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಲಿಲ್ಲ. ನಾನು ಬರೀ ಪೂಜೆ ಮಾತ್ರ ಮಾಡ್ಕೊತಿದ್ದೆ. ಅಲ್ಲಿ ಬಂದಿರೋರು ಅವ್ರ ಜೊತೆ ಹುಡುಗರಲ್ಲೇ ವೀಡಿಯೋ ಮಾಡ್ಕೊತಾಯಿದ್ರು. ನಾನು ಹಾಗೆ ಕೇಳಿದೆ ವಿಡಿಯೋ ಮಾಡ್ಕೊಳ್ಳ ಅಂತ. ಮಾಡ್ಕೊಳ್ರಿ ಅಂದರು. ಅದಾದಮೇಲೆ ನಾನು ಖುಷಿಯಾಗಿ ಆಗಲೇ ಸ್ವಲ್ಪ ಮುಗ್ದೋಗ್ಬಿಟ್ಟಿತ್ತು ಅವ್ರದ್ದು. ಆಮೇಲೆ ವೀಡಿಯೋ ಮಾಡ್ಕೊಂಡು ಇಲ್ಲಿ ಲಕ್ಷ್ಮೀ ಪೂಜೆ ಅಂತೆಲ್ಲ ಹೇಳಿ ಮಾಡಿಬಿಟ್ಟು ಆಮೇಲೆ ದೊಡ್ಡೆಡೆ ಮುಟ್ಕೊತಾರೆ ಮಕ್ಕಳೆಲ್ಲ. ಮಾಡ್ಕೊಂಡಿದ್ದೀನೋ ಹಾಗೆ ಹೇಳಿದವ್ರಿಗೆ ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ ಹಾಕ್ಲಾ ಅಂತ ಹೇಳ್ಬಿಟ್ಟು ಪಾಪ ಅವ್ರು ಖುಷಿಯಾಗಿ ಹಾಕಿ ಅಕ್ಕ ಅಂತೇಳಿ ಇನ್ನಿದ್ದವರೆಲ್ಲ ಏನು ಅದು ಅಂತ ಕೇಳಿದ್ರು. ಅವ್ರು ಯೂಟ್ಯೂಬಿಗೆ ಹಾಕ್ತಾರಂತೆ ಅನ್ನೋದಕ್ಕೆ ಪಾಪ ತುಂಬ ಖುಷಿಪಟ್ಟರು ಒಂದಿಬ್ಬರು ಹುಡುಗರು. ಹೌದಾ ಅಂತಂದು. ಆದರೆ ನೋಡಿದ್ರೆ ಲಾಸ್ಟಲ್ಲಿ ವೀಡಿಯೋ ನಾನು ಎಡಿಟಿಂಗ್ ಮಾಡುವಾಗ ಇನ್ಸರ್ಟಲ್ಲಿ ಎಕ್ಸ್ಪೋರ್ಟ್ ಕೊಡುವಾಗ ವೀಡಿಯೋಸ್ ಎಲ್ಲ ಹೋಗ್ಬಿಟ್ಟಿದೆ ಅಂತ ಸ್ಟ್ರಕ್ ಆಗಿದೆ. ನೋಡ್ಬೋದು ಈ ಥರ ಊಟ ಮಾಡ್ತಾರೆ. ತುಂಬ ಖುಷಿ ಅನ್ನಿಸ್ತು. ಆ ಹುಡುಗನ ಹಾಕಿ ಪರವಾಗಿಲ್ಲ ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ದು ತುಂಬಾ ಖುಷಿಯಾಗೋಯಿತು. ಆದರೆ ನನಗೆ ಬೇಜಾರಂದರೆ ಅಷ್ಟೊಂದು ಪಾಪ ಖುಷಿಯಾಗಿ ಹೇಳಿರೋದು ಒಂದು ಸ್ವಲ್ಪ ವೀಡಿಯೋ ಬರಲೇ ಇಲ್ಲ ಅಂತ. ಒಂದು 6ರಿಂದ 7 ನಿಮಿಷ ವೀಡಿಯೋ ಇತ್ತದು. ಚೆನ್ನಾಗಿ ಮಾಡಿದ್ರು. ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗೋಯಿತು. ಕೊನೆಗೆ ಇದನ್ನೆಲ್ಲ ಮಾಡ್ಕೊಳಕ್ಕೆ ನೋಡಿದೆ, ರಿಕವರಿ ಮಾಡ್ಕೊಳಕ್ಕೆ ನೋಡಿದೆ, ಅದೆಲ್ಲ ಬರಲಿಲ್ಲ. ಬೇರೆ ವೀಡಿಯೋಸ್ ಎಲ್ಲ ಬಂತು, ಆ ವೀಡಿಯೋಸ್ ರಿಕವರಿ ಆಗಲಿಲ್ಲ. ಸಖತ್ ಬೇಜಾರು ಆಗೋಯಿತು. ಬೇಜಾರು ಮಾಡ್ಕೊಳ್ದಂಗೆ ಇರೋಕ್ಕೆ ಆಗಲಿಲ್ಲ. ಯಾಕೆಂದರೆ ಹಾಗೆ ನಾರ್ಮಲಾಗಿ ವೀಡಿಯೋ ಡಿಲೀಟ್ ಆಗಿದ್ರೆ ಏನು ಅನ್ನಿಸ್ತಾ ಇರಲಿಲ್ಲ. ಪಾಪ ಹುಡ್ಗನ ಕೇಳಿಬಿಟ್ಟು ನನಗೂ ಒಂದು ಖುಷಿ ಇತ್ತು. ಅವರು ಒಂದು ಯೂಟ್ಯೂಬಲ್ಲಿ ನೋಡ್ತೀವಿ ಆಗ್ತಾರೆ ಅಂದ ತಕ್ಷಣ ಎಷ್ಟು ಖುಷಿ ಆಯ್ತಲ್ಲ ಅವ್ರಿಗೆ. ನನಗೂ ಒಂದು ಖುಷಿ ಆಯಿತು ಪಾಪ ನೋಡ್ತಾರೆ ಅಂತ. ಹೀಗಾಗಿದ್ದು ನೋಡಿ ಒಂದು ಸ್ವಲ್ಪ ಬೇಜಾರಾಯಿತು. ಹಾಗಾಗಿ ಇನ್ನೇನು ಮಾಡೋಕ್ಕಲ್ಲ. ನೆಕ್ಸ್ಟ್ ಯಾವಾಗಲಾದರೂ ಬಂದರೆ ಸಿಕ್ಕಾಗ ನೋಡೋಣ. ನೆಕ್ಸ್ಟು ನೀಟಾಗಿ ವೀಡಿಯೋ ಮಾಡ್ಕೊತೀನಿ.
ಇಲ್ಲಿ ಬಂದುಬಿಟ್ಟು ನಮ್ಮದು ಹಳೆ ಬೀರು ಇದೆಯಲ್ವ ಆವಾಗಿನ ಕಾಲದ ಬೀರು, ಅದನ್ನೊಂಚೂರು ತೋರ್ಸೋಣ ಅಂತ ಹೇಳ್ಬಿಟ್ಟು ಹಾಗೆ ತೆಗಿತಾ ಇದ್ವಿ. ನಾವಿಲ್ಲೆಲ್ಲ ಪೆನ್ಸಿಲು ಅದು ಇದು ಹಾಳಮೂಳು ಬುಕ್ಕು ಎಲ್ಲ ಹಿಡ್ಕೊತಾ ಇದ್ವಿ. ಇಲ್ಲಿ ಸ್ವಲ್ಪ ಏನು ಇಡಲ್ಲ ಅಷ್ಟೊಂದು ಐಟಮ್ ಎಲ್ಲ. ಹಾಗೆ ತೆಗಿಯೋಕ್ಕೆ ಅದಕ್ಕೆ ಒಂದು ತಂತಿ ಕೊಟ್ಟಿದ್ರು. ಅವಾಗೆಲ್ಲ ಇದರಲ್ಲೆಲ್ಲ ದುಡ್ಡು ಒಡವೆನೆಲ್ಲ ಆವಾಗಿನ ಕಾಲದಲ್ಲೆಲ್ಲ ಇದೇ ಥರದ ಬೀರಲ್ಲಿ ಇಡ್ತಾಯಿದ್ದು. ಅವಾಗೆಲ್ಲ ಬೀರುಗಳೆಲ್ಲ ಕಡಿಮೆ ಇತ್ತು. ಈ ಥರದ ಬೀರಿನಲ್ಲಿ ಮಾಡಿಸಿದ್ರು ನೋಡ್ಬೋದು. ಈ ಗೋಡೆ ಒಳಗಡೆ ಎಲ್ಲ ಈ ಥರ ಡ್ರಾಗಳಿರುತ್ತೆ, ಆ ಕಡೆ ಈ ಕಡೆ ಸೈಡಲ್ಲಿ. ಮೇಲ್ಗಡೆ ಒಂದು ಸ್ಟೆಪ್ ಇದೆ, ಅಲ್ಲೂ ಸಹ ಡ್ರಾ ಇರುತ್ತೆ. ಇದು ತೆಗಿಯೋಕ್ಕೆ ತಂತಿ ಕೊಟ್ಟಿರ್ತಾರೆ ಕೊಂಡಿ ಥರ ಮಾಡಿ, ಅದು ತಂತಿ ಇರಲಿಲ್ಲ, ಯಾವಾಗಲೂ ಎಲ್ಲ ಕಳೆದೋಗ್ಬಿಟ್ಟಿದೆ. ಹಾಗಾಗಿ ನಾನು ನಮ್ಮ ಸ್ಕೂಲಿಂದೊಂದು ಕೈವಾರ ಏನಂತಾರೆ ಆ ಥರದಿತ್ತು, ಅದರಿಂದ ತೆಗೆದೆ. ಇಲ್ಲಿ ನೋಡ್ಬೋದು ಅವಾಗಿಂದೆಲ್ಲ ಹಾಗೆ ಇಟ್ಟಿದ್ದಾರೆ. ನಮ್ಮವ್ವ ಸ್ವಲ್ಪ ಸ್ಲಿಪ್ಗಳೆಲ್ಲ ಇಟ್ಟಿದ್ದಾರೆ ಕೆಲವೊಂದನ್ನು. ಇದೆಲ್ಲ ಮುಗ್ದೋಗಿರೋದು ಆದ್ರೂ ಇಟ್ಟಿರ್ತಾರೆ. ಏನಾದರೂ ಒಂದು ಸರಿ ಏನಾದರೂ ಬೇಕು ಅಂದರೆ ಸಿಕ್ಕಲ್ಲ ಅಂತೇಳ್ಬಿಟ್ಟು ಈ ಥರ ಇಟ್ಟಿರ್ತಾರೆ. ಹಾಗೆ ನಾನು ತೋರಿಸ್ತಾ ಇದ್ದೆ ಬೀರನ್ನೆಲ್ಲ ಓಪನ್ ಮಾಡಿಬಿಟ್ಟು. ಇದರೊಳಗಡೆ ಒಂದು ಸೀಕ್ರೆಟ್ ಡೋರ್ ಇದೆ, ಅಂದರೆ ಸೀಕ್ರೆಟ್ ಒಳಗಡೆ ಇಡೋದು ಚೆನ್ನಾಗಿದೆ, ಅದನ್ನು ತೋರಿಸ್ತೀನಿ ನೋಡಿ. ಇದು 2 ಡ್ರಾನು ತೆಗೆದ್ರೆ ಅದರೊಳಗಡೆ ಇನ್ನೊಂದಿರುತ್ತೆ, ತುಂಬ ಚೆನ್ನಾಗಿದೆ ಇದು. ಹಾಗೆ ತೋರಿಸ್ತಾ ಇದ್ದೆ ಯಾರಿಗೆ, ನಮ್ಮ ಮಕ್ಕಳಿಗೆಲ್ಲ ನೋಡಿಲ್ಲ, ಚಿಕ್ಕವರಲ್ವಾ. ಸೊ ನಮ್ಮ ತಂಗಿ ಮಗ ಅವರೆಲ್ಲರನ್ನೂ ಕೂರಿಸ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೆ, ಬರ್ರಿ ಇಲ್ಲಿ ನೋಡಿರಿ ಯಾವ ಥರ ಇದೆ ಇಲ್ಲಿ ಹಾಕೋ ಅಂತ ಹೇಳ್ಬಿಟ್ಟು. ಬೀರು ನೋಡಿರಿ ಅಂತೇಳಿ ನೋಡ್ಬೋದು. ಇಲ್ಲಿ ನಮ್ದು ಎಲ್ಲರದು ಮದುವೆದು ಪೇಪರೆಲ್ಲ, ಗೃಹ ಪ್ರವೇಶದ್ದು ಅಥವಾ ನಮ್ಮ ಮದುವೆದು, ಎಲ್ಲರೂ ನಮ್ಮ ತಂಗಿ ಮಕ್ಕಳದ್ದು ನಾಮಕರಣದ್ದು ಕಾರ್ಡ್ ಇರುತ್ತಲ್ಲ ಅದು, ಆಮೇಲೆ ಹಳೇದು ಫೋಟೋಸ್ ಎಲ್ಲ ಇರುತ್ತಲ್ಲ ಆವಾಗಿನ ಕಾಲದ್ದು. ನಮ್ಮ ಅಣ್ಣವರೆಲ್ಲ ಚಿಕ್ಕವ್ರು ಇದ್ರಲ್ಲ, ನಮ್ಮ ದೊಡ್ಡಮ್ಮನ ಮಕ್ಕಳು ಅವ್ರದ್ದು ಇವ್ರದ್ದೆಲ್ವ, ಅದೆಲ್ಲದನ್ನೂ ಎತ್ತಿಟ್ಟಿದ್ರು. ಇದು ನಮ್ಮ ತಂಗಿ ಮಗಳಿದು ಆರ್ತಿದೆಲ್ಲ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಯಾವತ್ತಾದರೂ ಒಂದು ಸರಿ ಈ ಥರ ನೋಡಿದಾಗ ಎಲ್ಲ ಒಂದು ನೆನಪಿರುತ್ತೆ ಅಂತ. ಇದು ನಮ್ಮ ಮನೆ ಗೃಹ ಪ್ರವೇಶದ್ದು ಅನಿಸುತ್ತೆ, ಗೃಹ ಪ್ರವೇಶದ್ದು ನಮ್ಮ ತಮ್ಮನ ಮದುವೆ ಕಾರ್ಡ್ ಇರಬೇಕು. ಇದೆಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅನಿಸ್ತು. ಕೊನೆಯಲ್ಲಿ ಮಕ್ಕಳಿಗೆಲ್ಲ ತೋರಿಸಿ ನಾವು ನಿಮಗೂ ಹಾಗೆ ಒಂಚೂರು ತೋರಿಸೋಣ. ಇರುತ್ತೆ ಕೆಲವ್ರ ಮನೇಲಿ, ಕೆಲವರು ನೋಡಿರಲ್ಲ, ಕೆಲವ್ರ ಮನೇಲಿ ಇರಲ್ಲ. ಹಾಗೆ ನೋಡಿರ್ತಾರೆ ಬೀರು ಅಂತಂದು, ಇನ್ನು ಕೆಲವ್ರ ಮೇಲೆ ಗೊತ್ತಿರಲ್ಲ. ಹಾಗಾಗಿ ನನಗೆ ತೋರಿಸ್ಬೇಕು ಅನ್ನಿಸ್ತು, ತೋರಿಸ್ದೆ. ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ, ನಮ್ಮೂರಿನ ತೇರಬ್ಬದ ವೀಡಿಯೋ ಹೇಗೆ ಅನ್ನಿಸುತ್ತೆ ಕಮೆಂಟ್ ಮಾಡಿ. ಇಷ್ಟ ಇದ್ದರೆ ಪ್ಲೀಸ್ ಗೊತ್ತಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.